ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರತಿ ಮುತ್ತಣ್ಣನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ರಾತ್ರಿ ಮನೆ ಬಿಟ್ಟು ಮುತ್ತಣ್ಣನ ಮನೆಗೆ ಬಂದಿದ್ದಾಳೆ. ಹಾಗಿದ್ರೆ ಮುತ್ತಣ್ಣ ಮತ್ತೆ ಭಾರತಿ ಮದುವೆ ಆಯ್ತಾ, ಏನಾಯ್ತು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಭಾರತಿ ಮುತ್ತಣ್ಣನನ್ನ ತುಂಬಾ ಇಷ್ಟಪಡ್ತಿದ್ದಾಳೆ. ಆದ್ರೆ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಹೆದ್ರಿ ಇಲ್ಲಿ ಭಾರತಿ ಬೇರೂರ್ನ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ. ಆದ್ರೆ ಹಗಲು ರಾತ್ರಿ ಕಣ್ಣೀರು ಹಾಕ್ತಿದ್ದಾಳೆ. ಇತ್ತ ಕಡೆ ಮುತ್ತಣ್ಣ ಕೂಡ ಭಾರತಿಯನ್ನ ತುಂಬಾ ಮಿಸ್ ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಯಾರು ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಭಾರತಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡೇ ಬಿಡ್ತಾಳೆ. ಇಲ್ಲ, ನನ್ನ ಬದುಕು ಏನೇ ಇದ್ರೂ ಮುತ್ತಣ್ಣನ ಜೊತೆನ ನಾನು ಮುತ್ತು ಮಾವನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಅಪ್ಪ ಅಮ್ಮನಿಗೆ ಗೊತ್ತಾಗದೆ ರಾತ್ರಿನೇ ಬರಿಗೈಯಲ್ಲಿ ಮನೆ ಬಿಟ್ಟು ಮುತ್ತಣ್ಣನ ಮನೆಗೆ ಬರ್ತಾಳೆ. ಮುತ್ತಣ್ಣನ ಮನೆ ಡೋರ್ ನಾಕ್ ಆಗ್ತದಾಕಿ ಏನಪ್ಪಾ ಇಷ್ಟು ಸರಿ ರಾತ್ರಿಯಲ್ಲಿ ಯಾರು ಬಂದಿರಬಹುದು ಅಂತ ಹೇಳಿ ಹರಿ ಮತ್ತೆ ಚಂದನ ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಅಲ್ಲಿ ಬಂದಿರೋದು ಭಾರತಿ ನೀನು ಇಷ್ಟೊತ್ತಲ್ಲಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ಏನದು ಇಷ್ಟೊತ್ತಲ್ಲಿ ಯಾಕೆ ಬಂದೆ ಅಂತ ಮುತ್ತಣ್ಣನ ತಂದೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ನೀನು ಒಬ್ಳಿಗೆ ಅರ್ಥ ಆಗೋದು ಚಂದನ, ನನ್ಗೆ ಎಷ್ಟು ಮುತ್ತು ಮಾವನ್ನ ಪ್ರೀತಿ ಮಾಡ್ತಿದ್ದೀನಿ. ಮುತ್ತು ಮಾವ ಇಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಾನು ಬದುಕಿದ್ರೆ ಅದು ಮುತ್ತು ಮಾವನ ಜೊತೆ ಮಾತ್ರನೇ. ಅದೇ ಕಾರಣಕ್ಕೆ ಧೈರ್ಯ ಮಾಡಿ ಮನೆ ಬಿಟ್ಟು ಬಂದಿದ್ದೀನಿ. ನಾನು ಎಲ್ಲೂ ಹೋಗೋದಿಲ್ಲ. ಮುತ್ತು ಮಾವನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ. ಮುತ್ತು ಮಾವ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ನಿನಗೆ ಮಾತ್ರ ನನ್ನ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗತ್ತೆ. ಯಾಕಂದ್ರೆ ನೀನು ಪ್ರೀತಿಸಿ ಮದುವೆ ಆಗಿ ಬಂದಿದ್ಯಾ ಅಂತ ಹೇಳಿ ಚಂದನಾಗೆ ಭಾರತಿ ಹೇಳ್ತಾರ. ನಂತರ ಮುತ್ತು ಮಾವನ ಹತ್ರ ಕೂಡ ಹೋಗಿದ್ದೆ. ಮುತ್ತು ಮಾವ ನೀನ್ ಬಿಟ್ಟು ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕವಳಿಂದಾನು ಕೂಡ ನಿನ್ನನ್ನೇ ಮನಸ್ಸಲ್ಲಿ ಪೂಜಿಸಿ ಆರಾಧಿಸಿ ಬಂದವಳು ನಾನು ಅಂತ ಹೇಳಿ ಹೇಳಿದಾಗ ಅಳ್ಬೇಡ ಅಂತ ಹೇಳಿ ಮುತ್ತು ಮಾವ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಇನ್ನೇನು ಮದುವೆ ಆಗ್ಬೇಕಾಗಿರೋ ಹುಡುಗಿನೇ ನಿರ್ಧಾರ ಮಾಡಿದಾಯ್ತಲ್ಲ, ಅಣ್ಣನ ಮದುವೆ ಮಾಡಿಸ್ಬಿಡೋಣ ಅಂತ ಹರಿ ಹೇಳ್ತಾರೆ. ಈ ಕಡೆ ಅಪ್ಪ ಕೂಡ ಬೇಡ ಅಂತ ಹೇಳ್ತಿದ್ದವರು ಹರಿ ಡೋರ್ ಲಾಕ್ ಮಾಡು, ಮೊದಲು ಇವತ್ತೇ ಇಲ್ಲೇ ಭಾರತಿ ಮತ್ತೆ ಮುತ್ತು ಮದುವೆ ಆಗಬೇಕು ಅಂತ ಅಪ್ಪ ಹೇಳ್ತಾರೆ. ಮುತ್ತು ಕೂಡ ಒಪ್ಕೋತಾರೆ. ಕೊನೆಗೂ ಮದುಮಗನಾಗಿ ಎಂಟ್ರಿ ಕೊಡ್ತಾರೆ ಮುತ್ತಣ್ಣ. ಜೊತೆಗೆ ಇಲ್ಲಿ ತಾಳಿಯನ್ನ ಕೊಟ್ಟಿದ್ದೆ, ಕಟ್ಟು ತಾಳಿಯನ್ನ ಭಾರತಿಗೆ ಅಂತ ಹೇಳಿ ತಂದೆ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಮುತ್ತಣ್ಣ ಭಾರತಿಗೆ 3 ಗಂಟನ್ನ ಹಾಕಿದ್ದೆ ತಾಳಿ ಕಟ್ಟೆ ಬಿಡ್ತಾರೆ. ಕೊನೆಗೂ ಮುತ್ತು ಹಾಗೆ ಭಾರತಿ ಒಂದಾಗಿದ್ದಾರೆ. ಮುಂದೇನಾಗತ್ತೆ ಮುಂದಿನ ವಿಡಿಯೋ